ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋ ನನ್ನ ಮಗನ ಕಿವಿ ಚುಚ್ಚು ಶಾಸ್ತ್ರದ ವ್ಲಾಗು. ಸೊ ಇದು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂಥ ವ್ಲಾಗು ಆ್ಯಂಡ್ ಬಹಳ ಕಷ್ಟ ಅಂದರೆ ನೋಡಿದಂತಹ ವ್ಲಾಗು. ಮದರ್ಹುಡ್ ಜರ್ನಿಯಲ್ಲಿ ನಿಜವಾಗ್ಲೂ ತುಂಬ ಕಷ್ಟ. ಅಂದರೆ ಫಸ್ಟ್ ಟೈಮ್ ಲೈಕ್ ಯು ಫೀಲ್ ಲೈಕ್ ಅಸಹಾಯಕರು. ವಾಯ್ಸ್ ಎಷ್ಟು ಆಡಿಬಲ್ ಇದೆ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಪುಟಾಣಿದು ಕಿವಿ ಚುಚ್ಚೋ ಶಾಸ್ತ್ರ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಬೋರ್ವೆಲ್ ಕೊರಿಸ್ತಾ ಇದ್ದಾರೆ, ತುಂಬ ಸೌಂಡ್ ಇದೆ. ಮೋಸ್ಟ್ಲಿ ನಾನು ಹೇಳೋದು ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ಮಾಡ್ತೇನೆ. ಬಟ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವರಿಗೆ ಚುಚ್ಚೋರಿಗೆ ಅಷ್ಟು ಕಣ್ಣೆ ನೀಟಾಗಿ ಕಾಣಿಸಲ್ಲ. ಅದಕ್ಕಾಗಿ ನಾವು ಇಲ್ಲಿ ಹೊರಗಡೆ ಸೆಟಪ್ ಮಾಡಿದ್ದೀವಿ. ಬಿಕಾಸ್ ಅವರಿಗೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ. ಬಿಕಾಸ್ ಒನ್ ಟೈಮ್ ಚುಚ್ಚೋದಲ್ವ, ಮತ್ತು ಏನೋ ತಪ್ಪಾದರೆ ಕಷ್ಟ ಅಂತ. ಸೊ ಹಾಗಾಗಿ ಅವನು ಸ್ನಾನ ಮಾಡಿ ರೆಡಿಯಾಗಿದ್ದಾನೆ. ನಾನು ರೆಡಿಯಾಗಿಲ್ಲ, ಸ್ನಾನ ಮಾಡಿದ್ದಾನೆ. ನಾನು ಅಷ್ಟೇ ಸ್ನಾನ ಮಾಡಿದ್ದೀನಿ. ಸೊ ಇಲ್ಲೊಂಚೂರು ಇದು ಬ್ಯಾಕ್ಗ್ರೌಂಡು ಡಬಲ್ ಟೇಪಲ್ಲಿ ಸ್ವಲ್ಪ ನೀಟಾಗಿ ಗಮ್ ಮಾಡಬೇಕು. ಆ್ಯಂಡ್ ಕೆಳಗಡೆ ಎಲ್ಲ ಚಾಪೆ ಎಲ್ಲ ಹಾಸಿ ಅವನಿಗೂ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಸೊ ಹೋಪ್ಸೋ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಬನ್ನಿ ಫಸ್ಟು ನಾವು ಜಿಗ್ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗೋಣ. ಇಟ್ಸ್ ಎ ಥ್ರೋ ಬ್ಯಾಕ್ ವಿಡಿಯೋ. ಇದು ಅವನ 5th ಮಂತಲ್ಲಿ ನಾವು ಮಾಡಿದ್ದು. ಸೊ ನಾವು ಅವನಿಗೆ ಇನ್ನೂ ಹೆಸರಿಟ್ಟಿಲ್ಲ. ಸೊ ಹಾಗಾಗಿ ಅವನಿಗೆ ಕಾನ ಅಂತ ಕರೀತಾ ಇದ್ದೆ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಕಾನ ಅಂತ ಕರೆಯೋಣ ಅಂತ ಅವನಿಗೆ ನಾವು ಪೆಟ್ ನೇಮ್ ಇಟ್ವಿ. ಸೊ ಅವನಿಗೆ ಕಾನ ಅಂತಲೇ ಕರೀತಾ ಇದ್ದೀವಿ. ಆ್ಯಂಡ್ ನಮಗೆ ಅವನ ಲೈಫಲ್ಲಿ ಬರುವಂಥ ಪ್ರತಿಯೊಂದು ಹಂತನೂ ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ತುಂಬ ನೀಟಾಗಿ ಪ್ರತಿಯೊಂದು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಹಾಗಾಗಿ ಲೈಕ್ ಏನು ಚಿಕ್ಕದಾದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡಿದ್ರು ಪರವಾಗಿಲ್ಲ, ಹೊರಗೆ ಮಾಡಿದ್ರು ಪರವಾಗಿಲ್ಲ, ಬಟ್ ಐ ವಾಂಟೆಡ್ ಟು ಲೈಕ್ ಪುಟ್ ಮೈ ಎಫರ್ಟ್. ತುಂಬ ನೀಟಾಗಿ ಚೆನ್ನಾಗಿ ಏನಂತಾರೆ ಅಸ್ಥೆಟಿಕಲಿ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಾನು ಮನೆಯಲ್ಲೇ ಪುಟ್ಟದಾಗಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಮೆಝಾನಿಂದ ಆ ಥರ ಬ್ಯಾನರ್ ಬ್ಯಾಕ್ಗ್ರೌಂಡ್ ಇದನ್ನು ತರಿಸಿದೆ. ಆ್ಯಂಡ್ ಕೆಲವೊಂದು ಫ್ಲವರ್ಸ್ಗಳನ್ನ ತರಿಸಿದ್ದೆ ಅಲ್ಲಿ ಪೇಸ್ಟ್ ಮಾಡೋಣ ಅಂತ. ಸೊ ಇಲ್ಲಿ ಅಮ್ಮ ಎಲ್ಲ ಜೋಡಿಸ್ಕೊತಾ ಇದ್ದಾರೆ. ಅಕ್ಕಿ, ಒಣಕೊಬ್ಬರಿ, ಎಲೆ, ಅಡಿಕೆ, ಅವರಿಗೆ ಶಾಸ್ತ್ರಕ್ಕೆ ಅದು ಕೊಬ್ಬರಿ ಬೇಕಾಗುತ್ತೆ. ಸಿಲ್ವರ್ ಐಟಮ್ಸ್ಗಳನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೆ. ಸೊ ನಾನು ನನ್ನ ಮಗ ಇಬ್ಬರು ಬ್ಲೂ ಹಾಕ್ಕೊತಾ ಇದ್ದೀವಿ. ಈ ಸ್ಯಾರಿ ಇದು ಸ್ವಲ್ಪ ಹಳೇದೇನೆ, ನಾನು ತುಂಬ ಒಂದೇ ಒಂದು ಸಲ ಹುಟ್ಟಿದ್ದೆ ಅಷ್ಟೇ. ಅದಕ್ಕೆ ಸೊ ಇವತ್ತು ಮತ್ತೆ ಹಾಕೊತ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಅವೆಲ್ಲ ಮಾಡೋದಕ್ಕೆ ಇವಾಗ ಆಗೋದಿಲ್ಲ, ಯಾಕಂದರೆ ನಾನು ರೆಡಿಯಾಗಿ ಅವನನ್ನು ರೆಡಿ ಮಾಡಬೇಕು. ಸೊ ಅದು ತುಂಬ ಕಷ್ಟ. ಸೊ ಇವಾಗೆಲ್ಲ 5 ಮಿನಿಟ್ಸಲ್ಲೇ ರೆಡಿ ಆಗೋವಂಥದ್ದು ಅಷ್ಟೇ, ಚಕಾಚಕ್ ರೆಡಿ ಆಗೋದು. ನಮ್ಮ ಕಡೆ ಎಲ್ಲ ಹುಟ್ಟಿದ ತಕ್ಷಣವೇ ಅವ್ರಿಗೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಅದೆಲ್ಲ ಏನೂ ಹಾಕೋದಿಲ್ಲ. ಯಾಕಂದರೆ ಮಕ್ಕಳು ಬೆಳೆಯೋಂತಹ ಮಕ್ಕಳು ವಾರದಲ್ಲೇ ಡಿಫ್ರೆನ್ಸ್ಗಳಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಕೊರಿಯೋವಂಥದ್ದು ಆ ಥರ ಎಲ್ಲ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಏನೂ ಹಾಕಲ್ಲ, ಬರೀ ದಾರ ಹಾಕಿರ್ತಾರೆ. ಸೊ ಹಾಗಾಗಿ ನಾವು 5 ತಿಂಗಳದ್ದು ಕಿವಿ ಚುಚ್ಚು ಶಾಸ್ತ್ರ ಮಾಡಬೇಕಾದ್ರೆ ಬೇರೆ ಏನೇನು ಸಿಲ್ವರ್ ಐಟಮ್ ಇದೆ ಅಂದರೆ ಖಡ್ಗ, ಕಾಲಿಗೆ ಖಡ್ಗ, ಸೊಂಟದ್ದು ದಾರ, ಸೊ ಹೀಗೆ ಅವನ್ನೆಲ್ಲ ಹಾಕೋಣ ಅಂತ ಅವತ್ತೇ ಎಲ್ಲ ಪ್ಲೇಟಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ. ಐ ನೋ ಐ ಲುಕ್ ಲಿಟಲ್ ಬಿಟ್ ಡಿಫ್ರೆಂಟ್ ನಾವು. ಸೊ ಅಂದರೆ ನನಗನ್ನಿಸ್ತದು ಆಲ್ರೆಡಿ 5 ತಿಂಗಳಾಗೋಯ್ತಾ ನನ್ನ ಬೇಬಿಗೆ. ದಟ್ ವಾಸ್ ದ ಎಕ್ಸಾಕ್ಟ್ ಫೀಲಿಂಗ್ ನನಗೆ ಆವತ್ತಿನ ಡೇ. 5 ತಿಂಗಳಿಗೆ ಬಂದ್ವಾ ನಾವು. ಅಂದರೆ ಮೊನ್ನೆ ನನ್ನ ಕನ್ನ ಹುಡ್ದಂಗೆ ಅನ್ನಿಸ್ತಾ ಇದೆ ನನಗೆ. ಆಲ್ರೆಡಿ ಹೆಂಗೆ ಲೈಕ್ 5 ತಿಂಗಳು ಆಗೋಯ್ತು ಅಂತ ಆ ಶಾಕಿಂಗ್ ಇದರಲ್ಲೇ ಇದ್ದೆ ನಾನು. ನಾವು 5 ತಿಂಗಳಿಗೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ಕಿವಿ ಚುಚ್ಚು ಶಾಸ್ತ್ರ. ಯಾಕಪ್ಪ ಅಂತ ಅಂದರೆ 3 ತಿಂಗಳಲ್ಲಿ ಕೆಲವೊಬ್ಬರು ಮಾಡ್ತಾರೆ, ಬಟ್ ಅವನು ತುಂಬ ಚಿಕ್ಕವನಿರ್ತಾನಲ್ವ, ಹೇಗೆ ಬೇಬಿ ಅಂತ ನಮಗೆ ಹೆದರಿಕೆ ಇತ್ತು. ನಮ್ಮ ಕಡೆ ಎಲ್ಲ ಯೂಶ್ವಲಿ 5 ಮಂತಿಗೆ ಮಾಡೋದು. ಸೊ ಹಾಗಾಗಿ ಲೈಕ್ 5 ಮಂತಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೆಲವೊಬ್ಬರು ಇನ್ನೂ ಲೇಟು 9 ಮಂತ್ಸಿಗೆಲ್ಲ ಮಾಡ್ತಾರೆ. ಆಗ ನನಗೆ ಏನಂತಂದರೆ ಅವನಿಗೆ ಇನ್ನೂ ತುಂಬ ತಿಳುವಳಿಕೆ ಬಂದಿರುತ್ತೆ, ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಇನ್ನೂ ನೋವು ತುಂಬ ಚೆನ್ನಾಗಿ ಗೊತ್ತಾಗುತ್ತೇನೋ ಅಂತ ನನಗೂ ಅನಿಸಿದ್ದು. ಆ್ಯಂಡ್ ಕಿವಿಯೆಲ್ಲ ಎಳ್ಕೊಂಡ್ಬಿಡ್ತಾರೆ, ಗಾಯಗಳು ತುಂಬ ಬೇಗ ಆಗುತ್ತೆ. ಸೊ ಈ ಟೈಮಲ್ಲಿ ಅಷ್ಟೊಂದು ಏನು ಗೊತ್ತಿರಲ್ಲ. ಸೊ ಹಾಗಾಗಿ ಕಿವಿ ಎಳ್ಕೊಳ್ಳೋದು, ಕೈ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ. ಸೊ
ಆ ಥರ ಚಾನ್ಸಸ್ಗಳು ಕಡಿಮೆ, ಬೇಗ ಹೀಲ್ ಆಗುತ್ತೆ ಅಂತ ನಾವು 5th ಮಂತಿಗೆ ಮಾಡಿದ್ವಿ. ಆ್ಯಂಡ್ 5th ಮಂತ್ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಮಾಡಬೇಕು ಅಂತ ಅವಾಗೇ ಮಾಡಿದ್ವಿ, ಎಂಡ್ ಆಗೋವರೆಗೂ ವೆಯ್ಟ್ ಮಾಡಲಿಲ್ಲ. ಮತ್ತು ಸುಮಾರು ಜನ ಎಲ್ಲ ಗನ್ ಶಾಟ್ಸು ಆ ಥರ ಎಲ್ಲ ಮಾಡಿಸ್ತಾರೆ. ನನಗನ್ಸೋದು ನಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ಏನು ಯಾವುದದು ತಾಮ್ರದ್ದು ಇದರಲ್ಲಿ ಚುಚ್ಚೋದು ಅಥವಾ ಗೋಲ್ಡಲ್ಲಿ ಏನು ಚುಚ್ಚುತ್ತಾರೆ ಅದೇ ಪರ್ಫೆಕ್ಟಾಗಿರೋದು. ಆ್ಯಂಡ್ ಅದೇ ಕೂಡ ತುಂಬ ಈಸಿಯಾಗಿ ಹೀಲ್ ಆಗೋದು. ಬಿಕಾಸ್ ನಾನು ತುಂಬ ಜನದ ಕೇಳಿದ್ದೀನಿ, ಗನ್ ಶಾಟ್ಸ್ಗಳನ್ನು ಮಾಡಿಸ್ಕೊಂಡು ಇರೋರು ತುಂಬ ಗಾಯ ಆಗಿದ್ದು ಅದು ಎಲ್ಲ ತುಂಬ ಕತೆಗಳಿದೆ. ಸೊ ಬೆಸ್ಟ್ ನಮ್ಮ ಟ್ರೆಡಿಷ್ನಲ್ ಏನಿದೆ ಅದರಲ್ಲಿ ಯಾವುದೂ ತಪ್ಪಿಲ್ಲ. ನಾವಿವಾಗ ಮಾಡರ್ನೈಸೇಷನ್ ಅಂತ ಅಂದ್ಕೊಂಡು ಅಂದರೆ ವೆಸ್ಟರ್ನ ಇನ್ಫ್ಲೂಯೆನ್ಸ್ ಆಗಿ ಸುಮ್ಮನೆ ಗನ್ ಶಾಟೇ ಈಸಿ, ಗನ್ ಶಾಟ್ ಏನು ನೋವಾಗಲ್ಲ ಅಂತೆ ಹಾಗೆ ಹಿಂಗೆ ಅಂತ ಮಾಡಿಸ್ತೀವಿ. ಬಟ್ ಅದು ಇಟ್ ಟೇಕ್ಸ್ ವೆರಿ ಲಾಂಗರ್ ಟೈಮ್ ಟು ರಿಕವರ್ ಆ್ಯಂಡ್ ಸಮ್ಟೈಮ್ಸ್ ತುಂಬ ಪಾಸ್ ಆಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಗನ್ ಶಾಟ್ಸ್ ಎಲ್ರಿಗೂ ಸೂಟ್ ಆಗೋಲ್ಲ. ಸೊ ಐ ಡೋಂಟ್ ವಾಂಟೆಡ್ ಟು ಟೇಕ್ ಎನಿ ರಿಸ್ಕ್. ನನಗೆ ಆ್ಯಂಡ್ ನನಗೆ 100% ಟ್ರಸ್ಟ್ ಇರೋದು ನಮ್ಮ ಇಂಡಿಯನ್ ಹಿಂದೂ ಇದ್ರ ಪ್ರಕಾರ ಏನು ವಿಧಾನಗಳಿದೆ ಅದು 100% ವರ್ಕ್ ಆಗುತ್ತೆ. ಐ ಬಿಲೀವ್ ಐ ಹ್ಯಾವ್ ಎ 100% ಟ್ರಸ್ಟ್ ಆನ್ ದ್ಯಾಟ್. ಏನೇ ಇದ್ರೂ ಅದು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಂದೂ ಯಾವುದಕ್ಕೂ ಗನ್ ಶಾಟ್ ಹೋಗಬೇಕು ಆ ಥರ ನಾನು ಡಿಸೈಡ್ ಮಾಡಲಿಲ್ಲ. ಐ ವಾಸ್ ವೆರಿ ಶ್ಯೂರ್ ನಾನು ಇದೇ ಥರನೇ ಮಾಡಿಸ್ತೀನಿ ಅಂತ. ಸೊ ನಾವು ಫಸ್ಟ್ ಅಂದ್ಕೊಂಡೆ ನಾನು ಸ್ಟಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅವನು ಹುಡುಗ ಚೆನ್ನಾಗಿ ಕಾಣಲ್ಲ, ಆ್ಯಂಡ್ ಅವನು ತುಂಬ ಫೇರ್ ಇರೋದ್ರಿಂದ ಮೋಸ್ಟ್ ಆಫ್ ದಿ ಟೈಮ್ ಹಿಸ್ ಫೀಚರ್ಸ್ ಲುಕ್ಸ್ ಲೈಕ್ ಎ ಗರ್ಲ್. ಸೊ ನಾನು ಇನ್ನೂ ಮುರ ಹಾಕಿಸ್ಬಿಟ್ರೆ ಇನ್ನೂ ಗರ್ಲ್ ಥರನೇ ಫೀಲ್ ಬಂದುಬಿಡುತ್ತೆ, ಬೇಡ ಅಂತ ನನಗೆ ಅನಿಸ್ತಿತ್ತು. ಇವನ್ ಗುರುನೂ ಹಾಗೆ ನಾವು ಡಿಸೈಡ್ ಆಗಿದ್ದು. ಬಟ್ ನಾವು ಯಾವ ಗೋಲ್ಡ್ ಶಾಪಿಗೆ ಹೋದ್ವಲ್ಲ, ಒಂದು 4-5 ಅಂಗಡಿಯಲ್ಲಿ ಕೇಳಿದ್ದೀವಿ ಹಿಂಗೆ ಮಗುಗೆ 5 ಮಂತಿಂದು ಈ ಥರ ಸ್ಟಡ್ ತರಿಸಿ ಅಂತ. ಅಂದರೆ ಎವ್ರಿ ಒನ್ ಸೆಡ್ ದಿ ಸೇಮ್ ಥಿಂಗ್, ಮೇಡಮ್ ಬೇಡ ಮುರಾಕ್ಕೆ ಹೋಗಿ ಫಸ್ಟ್ ಮುರ ಹಾಕಿಸಿ ಅದು ಹೋಗಲಿ, ರಿಕವರ್ ಆಗಲಿ, ಅದೆಲ್ಲ 1 ವರ್ಷ 2 ವರ್ಷ ಅದಾಗಲಿ, ಅದಾದಮೇಲೆ ಬೇಕಾದ್ರೆ ನೀವು ಸ್ಟಡ್ ಹಾಕಿ ಅಥವಾ ಬೇರೆ ಏನಾದರೂ ಹಾಕಿ. ಬಟ್ ಸ್ಟಾರ್ಟಿಂಗೇ ಸ್ಟಡ್ ಹಾಕಿದ್ರೆ ಅಂದರೆ ಹಿಂದೆ ಮುಂದೆ ಗಾಳಿ ಆಡಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ರಿಕವರ್ ಆಗೋಕ್ಕೆ. ಮುರ ಆದರೆ ಎಲ್ಲ ಗಾಯ ಒಣಗೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಸುಮಾರು ಜನ ಹೇಳಿದ್ರು. ಇಬ್ಬರಲ್ಲ ಸುಮಾರು ಜನ ಹೇಳಿದಾಗ ಲೈಕ್ ಆವಾಗ ಎಸ್ಪೆಷಲಿ ಮಗು ವಿಷಯ ಅಂತ ಬಂದಾಗ ಒಬ್ವಿಯಸ್ಲಿ ನಮಗೂ ಲೈಕ್ ಯಾಕೆ ಬೇಕು, ಎಲ್ಲರೂ ಅದನ್ನೇ ಹೇಳ್ತಾ ಇರ್ಬೇಕಾದ್ರೆ ಮುರಾನೇ ಹಾಕ್ಸೋಣ ಬಿಡು ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಲೈಕ್ ಓಕೆ ಇರಲಿ ಬಿಡು, ಅವ್ನು ಹುಡುಗಿ ಥರ ಕಾಣಿಸಿದ್ರು ಪರವಾಗಿಲ್ಲ, ಅವನು ರಿಕವರ್ ಆದರೆ ಸಾಕು ನೀ ಚೆನ್ನಾಗಿ ಅದರಿಂದ ಅಂತೇಳ್ಬಿಟ್ಟು ಮುರಾನೇ ಹಾಕ್ಸಿದ್ವಿ. ಆ್ಯಂಡ್ ನಾವು ಅದು ಕಿವಿ ಚುಚ್ಚೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನಾನೊಂದು ಆಯಿಂಟ್ಮೆಂಟ್ ಹಚ್ಚಿದ್ದೆ ಅವನಿಗೆ, ಸ್ವಲ್ಪ ಅದರಿಂದ ನೋವು ಕಡಿಮೆ ಆಗುತ್ತೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ಅದು ಅಷ್ಟೊಂದು ವರ್ಕ್ ಆಯಿತು ಅಂತ ನನಗೇನು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ he literally cried like anything. ಹಿಂದೂ ಸಂಪ್ರದಾಯದ ಪ್ರಕಾರ 16 ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಕರ್ಣವೇದ ಅಂತ. ಆ ಕಿವಿಯ ಮರ್ಮದಲ್ಲಿ ಅದು ನರ್ವಸ್ ಸಿಸ್ಟಮ್, ಬ್ರೈನ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಕನೆಕ್ಟ್ ಆಗುವಂಥದ್ದು ಅಲ್ಲೊಂದು ಮರ್ಮ ಇದೆ. ಸೊ ಹಾಗಾಗಿ ಅಲ್ಲಿ ಚುಚ್ಚಿಸ್ತಾರೆ. ಮತ್ತು ಗೋಲ್ಡ್ ಅಥವಾ ಸಿಲ್ವರ್ನಲ್ಲಿ ಅದನ್ನು ಚುಚ್ಚಿದ ಮೇಲೆ ಆರ್ನಮೆಂಟ್ನ ಬಳಸಬೇಕು. ತುಂಬ ಬೆನಿಫಿಟ್ ಇದೆ, ಮೆಮೊರಿ ಪವರ್ಗೆ ಇದಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಅದನ್ನು ಚುಚ್ಚಿಸೋದು. ನನ್ನ ಮಗ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ಇಲ್ಲಿ ಒಳ್ಳೆ ಮಿನಿ ಗೌಡ್ರ ಥರ ಕಾಣಿಸ್ತಾ ಇದ್ದ. ಹಿ ಹ್ಯಾಸ್ ನೋ ಐಡಿಯಾ ಇವಾಗ ಏನಾಗುತ್ತೆ ಏನು ಅಂತ. ಆರಾಮಾಗಿ ಖುಷಿಯಾಗಿ ತಿಂದ್ಕೊಂಡು ಕೈಯಲ್ಲಿ, ಈಗ ಅವನು ಹೆಂಗೆ ಅಂದರೆ 5th ಮಂತಲ್ಲಿ 6th ಅಥವಾ 7th ಮಂತಲ್ಲಿ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ಸಾಲಿಡ್ಸ್ ಅಲ್ವಾ. ಸೊ ಹಾಗಾಗಿ ಅವರು ಏನು ಸಿಕ್ಕಿದ್ರೂ ಬಾಯೊಳಗೆ ಹೋಗುವಂತಹ ಒಂದು ಇದನ್ನು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾರೆ. ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಊಟ ಮಾಡೋ ಆ ಟೈಮಲ್ಲಿ ಕರೆಕ್ಟಾಗಿ ಏನಂತಾರೆ ಏನನ್ನು ತೊಗೊಂಡು ತಿನ್ನೋವಂಥದ್ದು ಒಂದು ಡೆವಲಪ್ಮೆಂಟ್ ಸ್ಟೇಜ್ ಬರುತ್ತೆ. ಸೊ ಆ ಸ್ಟೇಜಲ್ಲಿ ಅವನಿದ್ದ. ಸೊ ಎಲ್ಲದನ್ನು ತಿಂತಾ ಇದ್ದ. ಸೊ ನಾವಿಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಆ್ಯಂಡ್ ಪಾಪ ಎಷ್ಟು ಮುಗ್ಧವಾಗ ಆರಾಮಾಗಿ ಖುಷಿಯಾಗಿ ಕೂತಿದ್ದಾನೆ. ಏನಾಗುತ್ತೆ ಇವಾಗ ಮುಂದೆ ಏನೂ ಗೊತ್ತಿಲ್ಲ ಅವನಿಗೆ.
ನಮ್ಮ ಕಡೆ ಎಲ್ಲ ಶಾಸ್ತ್ರಗಳನ್ನು ಕೂಡ ಮಾಮನ ತೊಡೆ ಮೇಲೆ ಕೂರಿಸ್ಕೊಂಡು ಮಾಡಿಸ್ತಾರೆ. ಜವಳ ತಗ್ಸೋದಾಗಲಿ ಅಥವಾ ಕಿವಿ ಚುಚ್ಚೋ ಶಾಸ್ತ್ರ, ಹೀಗೆ ಪ್ರತಿಯೊಂದು ನಾಮಕರಣದ್ದು ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಮಾಮನ ಹತ್ರನೇ ಮಾಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಅಣ್ಣನ ತೊಡೆ ಮೇಲೆ ಅವನು ಕೂತ್ಕೊಂಡಿದ್ದಾನೆ. ನಮ್ಮ ಅತ್ತಿಗೆಯವರು ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ನಾವು ಇಷ್ಟು ಎಂಟೈರ್ ವ್ಲಾಗಲ್ಲಿ ಐ ಡೋಂಟ್ ನೋ ಅದು ಕೋಇನ್ಸಿಡೆನ್ಸ್ ಆಗಲಿ ಅಥವಾ ನಮ್ಮ ಬೆನಿಫಿಟಿಗೆ ಆಯಿತಾ ಹಾಗೆ ಅಂತ ಗೊತ್ತಿಲ್ಲ, ವಾಯ್ಸ್ ಎಲ್ಲೂ ರೆಕಾರ್ಡ್ ಆಗಿಲ್ಲ. ನಾನೇನು ಮಾಡಿದ್ದೆ, ಹ್ಯಾವ್ ಕನೆಕ್ಟೆಡ್ ದ ಮೈಕ್, ಬಟ್ ಆ ಮೈಕ್ನ ಯೂಸ್ ಮಾಡಿದ್ದಿಲ್ಲ. ಮೈಕ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬಟ್ ಕನೆಕ್ಟರ್ ಅದರಲ್ಲೇ ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ವಾಯ್ಸ್ ಯಾವುದೂ ಕೂಡ ರೆಕಾರ್ಡ್ ಆಗಿಲ್ಲ. ಅತ್ತಿದ್ದು ರೆಕಾರ್ಡ್ ಆಗಿಲ್ಲ, ಬಟ್ ಎಕ್ಸ್ಪ್ರೆಷನ್ ಸ್ಟಿಲ್ ನನಗೆ ಅದು ಎಕೋ ಆಗುತ್ತೆ. ಅವನಿಗೆ ಹೆಂಗೆ ಅದು ಹೆಂಗಿತ್ತು ಆ ಸಿಚುಯೇಷನ್, ಲೈಕ್ ಐ ವಾಸ್ ಲಿಟ್ರಲಿ ಕ್ರೈಯಿಂಗ್ ಅಟ್ ದ್ಯಾಟ್ ಮೂಮೆಂಟ್. ಸೊ ಅದು ನನಗಿನ್ನೂ ಕ್ಲಿಯರಾಗಿ ನನಗೆ ಎಕೋ ಆಗ್ತಿದೆ ನನ್ನ ಕಿವಿಲಿ, ಬಟ್ ಆ್ಯಸ್ ಎ ಆಡಿಯೋ ಅದಿಲ್ಲ. ಥ್ಯಾಂಕ್ ಗಾಡ್ ಆಡಿಯೋ ಇಲ್ಲ, ಬಿಕಾಸ್ ಅದು ಆಡಿಯೋ ಕೇಳಿಸ್ಕೊಂಡ್ರೆ ಲೈಕ್ ಪುನಃ ಹತ್ಬಿಡ್ತೀವಿ ನಾವು. ಸೊ ಆ ಥರ ಇದೆ ಅದು ಆಡಿಯೋ. ಸೊ ಥ್ಯಾಂಕ್ ಗಾಡ್ ಅದು ಮೆಮೊರಿ ನನ್ನ ತಲೆಯಲ್ಲಿ ಮಾತ್ರ ಇದೆ. ನನ್ನ ಹಸ್ಬೆಂಡು ಯಾರೂ ನೋಡಿಲ್ಲ, ಬಿಕಾಸ್ ಹಿ ವಾಸ್ ಇನ್ ಸ್ವೀಡನ್. ಸೊ ಹಾಗಾಗಿ ಅವನು ಅದನ್ನು ಕೇಳಿಸ್ಕೊಂಡಿಲ್ಲ. ನಾನೊಬ್ಬಳೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಅಲ್ಲಿ ಅಣ್ಣ, ಅತ್ತಿಗೆ, ಅಪ್ಪಾಜಿ, ಅಮ್ಮ ಯಾರಿದ್ರು ಅದನ್ನು ಲೈಕ್ ಇಟ್ಸ್ ಇನ್ ಅವರ್ ಮೆಮೊರಿ, ಬಟ್ ಇಟ್ಸ್ ನಾಟ್ ರೆಕಾರ್ಡೆಡ್. ಸೊ ಯಾ, ಸೊ ಹೀಗೆ ಕೊಬ್ಬರಿ ಏನಿರುತ್ತೆ ಅದಕ್ಕೆ ಮುರಾನ ಚುಚ್ಚಿಬಿಟ್ಟು ಅದಕ್ಕೆ ಎಲ್ಲನೂ ಅರಶಿನ ಕುಂಕುಮ ಅದನ್ನೆಲ್ಲ ಇಟ್ಟು ನಂತರ ಮಗುಗೆ ಚುಚ್ತಾರೆ. ಡೈರೆಕ್ಟಾಗಿ ಅದನ್ನು ಚುಚ್ಚಲ್ಲ, ಅದು ಶಾಸ್ತ್ರ ಹಾಗೆ ಇರೋದು. ಅವನಿಗೆ ಮೊಮೆಂಟಲ್ಲಿ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇದೆ, ಅವನಿಗೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋ ಥರನೇ ಇದೆ ಅವನ ಎಕ್ಸ್ಪ್ರೆಷನ್. ನೀವು ನೋಡ್ಬೋದು, ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಯಾಕೆ ಏನೇನೋ ಜೋಡಿಸಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ನನಗೆ ರೆಡಿ ಬೇರೆ ಮಾಡಿದ್ದಾರೆ, ಹಿಂಗೆ ಕೂರಿಸ್ಕೊಂಡಿದ್ದಾರೆ ಅಂತೆಲ್ಲ ಅವನಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಅವನನ್ನು ಆದಷ್ಟು ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಕಾಲ್ಗೆಜ್ಜೆ ಅದು ಇದನ್ನೆಲ್ಲ ಕೊಟ್ಟು ಅವನಿಗೆ ಡಿಸ್ಟ್ರ್ಯಾಕ್ಟ್ ಮಾಡ್ತಾಯಿದ್ದೀವಿ. ಬಟ್ ಅವನು ಆದ್ರೂ ಒಂಥರ ಏನೋ ನಡೀತಾ ಇದೆ ಅನ್ನೋ ಥರನೇ ಇತ್ತು ಅವನ ಎಕ್ಸ್ಪ್ರೆಷನ್. ಆ್ಯಕ್ಚುಲಿ ಮೂಮೆಂಟಲ್ಲಿ ನನ್ನ ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೊಂಡ್ವಿ, ಬಿಕಾಸ್ ನಮ್ಮ ಫಸ್ಟ್ ಚೈಲ್ಡ್ ಆಗಿರೋದ್ರಿಂದ ಅವ್ನು ಪ್ರತಿಯೊಂದು ಸ್ಟೇಜಸ್ನೂ ಲೈಕ್ ಐ ನೋ, ಬಟ್ ಸಿಚುವೇಶನ್ಸ್ ಹಾಗಿದ್ದಿಲ್ಲ. ಹಗ್ಲಗ್ಲು ಅವ್ನು ಫ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ 5th ಮಂತಿಗೆ, ಅದಕ್ಕೆ ಇದಕ್ಕೆ ಎಲ್ಲ ಟೈಮಲ್ಲೂ ಬರೋಕ್ಕಾಗ್ತಿರ್ಲಿಲ್ಲ. ಬಟ್ ಅದಕ್ಕೆ ನಾನು ಪ್ರತಿಯೊಂದು ಡೀಟೇಲಾಗಿ ರೆಕಾರ್ಡ್ ಮಾಡಿದ್ದೆ, ಸೊ ದಟ್ ಅವನ ಅಲ್ಲಿ ಪ್ರೆಸೆನ್ಸ್ ಇಲ್ಲ ಅಂದ್ರೂ ದುರ್ಗನ ಪ್ರತಿಯೊಂದನ್ನು ನೋಡ್ದ ಹಾಗೆ ಇರಲಿ ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಅದೇ ಒಳ್ಳೇದಾಯ್ತು ಬಿಡು ನಾನು ಇಲ್ದೆಲ್ಲೇ ಇರೋದು, ಬಿಕಾಸ್ ಇದಿದ್ರೆ ಐ ಡೋಂಟ್ ಥಿಂಕ್ ಸೊ ನಾನು ನಿಂತ್ಕೊಂಡು ನನಗೆ ಅದನ್ನು ವಿಟ್ನೆಸ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ. ನಂಗೆ ವೀಡಿಯೋ ನೋಡೇ ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಇನ್ನು ಅಲ್ಲಿ ನಿಂತ್ಕೊಂಡೆಲ್ಲ ನಾನು ಖಂಡಿತವಾಗ್ಲೂ ನಾನು ನೋಡೋಕ್ಕಾಗ್ತಿರ್ಲಿಲ್ಲ. ಮೋಸ್ಟ್ಲಿ ಅದಕ್ಕೆ ದೇವರು ನನಗೆ ದೂರನೇ ಆ ಮೂಮೆಂಟಲ್ಲಿ ಇಟ್ಟಿದ್ದಾನೆ ಅನ್ಸುತ್ತೆ. ಒಳ್ಳೆಯದೇ ಆಯಿತು ಬಿಡು ಅಂತ ಅವರು ಹೇಳ್ತಾಯಿದ್ರು. ನನಗೂ ಹಾಗೆ ಅನ್ನಿಸ್ತು, ಬಿಕಾಸ್ ಇಟ್ ವಾಸ್ ವೆರಿ ಹಾರ್ಡ್. ಆ್ಯಂಡ್ ಚುಚ್ಚುವಾಗ ಯಾವಾಗಲೂ ಅಷ್ಟೇ ಬಲ್ಗಡೆದು ಫಸ್ಟ್ ಚುಚ್ತಾರೆ. ಇಲ್ಲಿ ನಮ್ಮ ಅಪ್ಪಾಜಿನೂ ಬಂದು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಬಿಕಾಸ್ ಅವ್ನು ತುಂಬ ಓದಾಡ್ತಾನೆ. ಹಿ ಈಸ್ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಹಾಗಾಗಿ ಒಂದು ಸ್ವಲ್ಪ ಅಲ್ಗಾಡಿದ್ರು ಮತ್ತೆ ಅಲ್ಲಿ ಜೋರು ಗಾಯ ಆಗಿ ಮತ್ತೆ ಇದಾಗುತ್ತೇನೋ ಅಂತ ಹೇಳ್ಬಿಟ್ಟು ನಮ್ಮಪ್ಪನೂ ಬಂದು ಗಟ್ಟಿಯಾಗಿ ಇಟ್ಕೊಂಡ್ರು. ಸೊ ನೋಡಿ ಹೆಂಗೆ ಅಳ್ತಾ ಇದ್ದಾನೆ ಅಂದರೆ ನನಗೆ ಈಗಲೂ ಲೈಕ್ ಮೈ ಜುಮ್ ಅನ್ನಿಸ್ತಿದೆ. ನನಗೆ ರೆಕಾರ್ಡಿಂಗಲ್ಲಿ ವಾಯ್ಸ್ ಓವರ್ ಆ ವಿಡಿಯೋ ನಿಜವಾಗ್ಲೂ ನನಗೆ ನೋಡೋಕ್ಕಾಗ್ತಾಯಿಲ್ಲ. ಇಟ್ಸ್ ವೆರಿ ವೆರಿ ಹಾರ್ಡ್ ಬೀಂಗ್ ಎ ಮದರ್ ಅದನ್ನು ನೋಡೋಂಥದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಅವನಿಗೆ ಫಸ್ಟು ಬಲ್ಗಡೆ ಚುಚ್ಚಿದ ತಕ್ಷಣವೇ ಲೈಕ್ ಬಳ 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 ಅಂತ ರಕ್ತ ಬಂದುಬಿಡ್ತು ಅವನಿಗೆ. ನನಗಂತೂ ತುಂಬ ಒಂಥರ ಟೆನ್ಷನ್ನೇ ಆಗೋಯಿತು ನನಗೆ. ಯಪ್ಪ ಇವ್ರು ಹೆಂಗೆ ಚುಚ್ಚಿದ್ರು ಏನೋ ಏನಾಯಿತು, ಬಿಕಾಸ್ ಜನರಲಿ ಮಕ್ಕಳಿಗೆ ಆ ಥರ ಚುಚ್ಚಿದಾಗ ರಕ್ತ ಬರಲ್ಲ ಅಂತ ಅಂತಾರೆ, ಬಿಕಾಸ್ ಎಳೆ ಕಿವಿ, ದೊಡ್ಡವ್ರದಾದ್ರೆ ಒಂದು ಸ್ವಲ್ಪ ಬಲ್ತಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ರಕ್ತ ಎಲ್ಲ ಬರುತ್ತೆ ಅಂತಾರೆ. ಬಟ್ ಚಿಕ್ಕವನಿಗೆ ಅವ್ನಿಗೆ ಹಂಗೆ ಬಳ 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 ಬಂದಾಗ ಇವು ಸರಿಯಾಗಿ ಚುಚ್ಚಲಿಲ್ವ, ಏನಾಯಿತು ಏನೋ, ಅವನು ಬೇರೆ ಜೋರಾಗಿ ಅಳ್ತಿದ್ದಾನೆ. ಲಿಟ್ರಲಿ ನನಗೆ ಫುಲ್ಲು ಕೈ ಕಾಲೆಲ್ಲ ನಡ್ಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಬಿಕ್ಳಿಸಿ ಅಳ್ತಾ ಇದ್ದ ಅವ್ನು. ಪಾಪಚ್ಚಿ ನೋಡೋಕ್ಕಾಗ್ತಿಲ್ಲ. ಅಂದರೆ ಲೈಕ್ ಐ ವಾಸ್ ಫೀಲಿಂಗ್ ವೆರಿ ಹೆಲ್ಪ್ಲೆಸ್. ಅಂದರೆ ಹೆಂಗೆ ಅಂದರೆ ಅದು ಆ ಶಾಸ್ತ್ರ ಮಾಡಲೇಬೇಕು, ಅಂದರೆ ದೆರ್ ಈಸ್ ನೋ ಅದರ್ ವೇ. ಅವನು ನಂಗೆ ಅಳೋದನ್ನು ನೋಡೋದನ್ನು ಬಿಟ್ಟರೆ ದೆರ್ ಈಸ್ ನೋ ಅದರ್ ವೇ. ಅವ್ನು ನೋಡಿ ಹೆಂಗೆ ಅವ್ರ ಮಾಮನ ಮುಖ ಹಿಂಗೆ ಕತ್ತೈತೆ ನೋಡ್ತಾ ಇದ್ದಾನೆ. ಏನು ಹಿಂಗೆ ಮಾಡ್ತಿದ್ದೀರಾ, ನನಗೆ ಬಿಟ್ಬಿಡಿ, ನಂಗೆ ನೋವು ಆಗ್ತಿದೆ. ಓಕೆ, ಒಂದು ನೋವು ಆಯಿತು ಸರಿ, ಇವಾಗ ಬಿಡ್ತಾರೇನೋ ಅಂತ ಅನ್ಕೊತಾ ಇದ್ದ. ಬಟ್ ಇನ್ನೊಂದನ್ನು ಚುಚ್ಚಿದ್ರು.
ಸೊ ತುಂಬ 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 ಅವ್ನು ಫಸ್ಟ್ ಟೈಮ್ ನಾನು ಅಷ್ಟೊಂದು ಹತ್ತಿದ್ದು ನೋಡಿದ್ದು. ಅವನು ಹುಟ್ಟಾಗಿಂದ ಲೈಕ್ 5th ಮಂತ್ವರೆಗೂ ಕೂಡ ಈಸ್ ವೆರಿ ಲೈಕ್ ಹ್ಯಾಪಿ ಬೇಬಿ. ಅವ್ನು ಮಲ್ಗಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಒಂದು ಕಂಪ್ಲೇಂಟ್ಸ್ ಆಗಲಿ ಇನ್ನೊಂದೇನೂ ಇಲ್ಲ. ಇಸ್ ಲೈಕ್ ಆ್ಯಕ್ಟಿವ್ಲಿ ಪ್ಲೇಯಿಂಗ್, ಆರಾಮಾಗಿ ಖುಷಿಯಾಗಿರ್ತಾನೆ ಅವನು. ಬಟ್ ಅವನನ್ನ ಅಷ್ಟು ಹತ್ತಿದ್ದು ನೋಡಿ ಲೈಕ್ ಕಷ್ಟ ಅನ್ನಿಸ್ತು ಅವತ್ತಿನ ಡೇ. ಆ್ಯಂಡ್ ನನಗೆ ಈ ವ್ಲಾಗನ್ನೆಲ್ಲ ನನಗೆ ಗೊತ್ತಿಲ್ಲ, ಅಂದರೆ ಬೇರೆಯವ್ರಿಗೆ ಮಾಡ್ತಿದ್ದೀನೋ ನನಗೋಸ್ಕರ ಮಾಡ್ಕೊತಿದ್ದೀನೋ ನನಗೆ ಗೊತ್ತಿಲ್ಲ. ನನ್ನ ಮಗನ ನಾನು ಯಾವುದೇ ವ್ಲಾಗ್ ಮಾಡಿದ್ರು ನನಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಇನ್ ದಿ ಫ್ಯೂಚರ್ ನಾನು ಎನಿ ಟೈಮ್ ಹೋದ್ರೂ ಕೂಡ ಅದನ್ನು ನೋಡ್ಬೋದು, ಅದನ್ನು ಲೈಕ್ ಮತ್ತೆ ಆ ಕ್ಷಣನ ಜೀವಿಸ್ಬೋದು ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ನನ್ನ ಮಗನಿಗೂ ಕೂಡ ಓಕೆ ಫ್ಯೂಚರಲ್ಲಿ ಅವನು ಯಾವಾಗಲಾದರೂ ಓಕೆ ನನಗೆ ಹೀಗೆ ಕಿವಿ ಚುಚ್ಸಿದ್ರ ಹಿಂಗೆ ಮಾಡಿದ್ರ ಅನ್ನೋದು ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ. ಸೊ ಒಂಥರ ಖುಷಿಯಾಗುತ್ತೆ. ಅವನದು ಎಸ್ಪೆಷಲಿ ನಾನು ಯಾವುದೇ ವ್ಲಾಗ್ ಮಾಡಿದ್ರು ಲೈಕ್ ಐ ಫೀಲ್ ಇಕ್ ವರ್ತ್ ಇಟ್. ಈವನ್ ಇಫ್ ಇಟ್ ಗೆಟ್ಸ್ 10 ವ್ಯೂಸ್ ಆಲ್ಸೋ ಐ ಆಮ್ ಟೋಟಲಿ ಫೈನ್ ವಿತ್ ಇಟ್. ನಾಟ್ ಅಟ್ ಆಲ್ ಕೇರಿಂಗ್ ಅಬೌಟ್ ದ ವ್ಯೂಸ್. ನನ್ನ ವ್ಯೂಸ್ ಬಗ್ಗೆ ನಾನು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ, ನಾನು ಅದನ್ನು ಯಾವುದೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಸೊ ಈ ರೀತಿ ಕಿವಿ ಚುಚ್ಚಿದ ಮೇಲೆ ಕಿವಿಯಲ್ಲಿ ಆ ಥರ ಕೊಬ್ಬರಿನ ಹೀಗೆ ಮುರಿದ್ಬಿಟ್ಟು ಅವರು ತಿಂತಾರೆ. ಆ್ಯಂಡ್ ಅವ್ರು ಅದೇ ಹೇಳ್ತಾಯಿದ್ರು, ಕಿವಿ ಚುಚ್ಚಿದ ಮೇಲೆ ಈ ಥರ ಪೆಟ್ರೋಲ್ ಅಥವಾ ನೀಲಗಿರಿನ ಹಾಕಿ ಅಂತ ಹೇಳಿದರು. ಪ್ರೀವಿಯಸ್ ಟೈಮ್ ನಮ್ಮ ಸಿಯಂಗೆ ಚುಚ್ಚಿದಾಗ ನೀಲಗಿರಿ ಫಸ್ಟ್ ಯೂಸ್ ಮಾಡಿದರು, ಬಟ್ ಯಾಕೋ ಅದು ಮತ್ತೆ ಮತ್ತೆ ಪುನಃ ಬಸ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ನೈಬರ್ ಒಂದ್ಸಲ ಹೇಳಿದ್ರು ಓಕೆ ಪೆಟ್ರೋಲ್ ಟ್ರೈ ಮಾಡಿ ಅಂತ. ನಾವು ಇವನ್ ಕೇಸಲ್ಲಿ ಪೆಟ್ರೋಲ್ನ ಟ್ರೈ ಮಾಡಿದ್ವಿ. ಲಿಟ್ರಲಿ ಗೈಸ್ ಇಟ್ ವರ್ಕ್ ಲೈಕ್ ಎ ಮ್ಯಾಜಿಕ್. ಯಾವ್ದಾದ್ರು ಪಿಯರ್ಸಿಂಗ್ ಮಾಡಿಸಿದ್ರೆ ನೀವು ಕಿವಿದು ನೀವು ಮಾಡಿಸ್ಕೊಂಡ್ರೆ ಅಥವಾ ಮೂಗಿದ್ದು, ನಾನಾದಮೇಲೆ ಇದಾಗಿ 1 ವೀಕಿಗೆ ನಾನು ಮೂಗು ಚುಚ್ಚಿಸ್ದೆ. ಸೊ ಆವಾಗೂ ಕೂಡ ನಾನು ಪೆಟ್ರೋಲ್ ಯೂಸ್ ಮಾಡಿದ್ದು, ತುಂಬ ಚೆನ್ನಾಗಿ ರಿಕವರ್ ಆದೆ ನಾನು. ಸಿಕ್ಕಾಬಟ್ಟೆ ಹೇಳ್ತಾ ಇದ್ದ. ನಾವು ಎಷ್ಟೇ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವ್ನ ಪಾಪ ಸಮಾಧಾನನೇ ಆಗ್ತಿರ್ಲಿಲ್ಲ. ಅವನಿಗೆ ಮೋಸ್ಟ್ಲಿ ತುಂಬ ನೋವಾಗ್ಬಿಡ್ತು ಅನಿಸುತ್ತೆ. ಅವನು ಕಂಟಿನ್ಯೂಸ್ ಆಗಿ ಏನೇ ಫೀಡ್ ಮಾಡಿದ್ರು ಏನು ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇರಲಿಲ್ಲ. ಸೊ ಶಾಸ್ತ್ರ ಅಂತೂ ಮುಗಿಸ್ಬಿಡೋಣ, ಅದು ಕೈಗೆ ಬಳೆ, ಕಾಲಿಗೆ ಖಡ್ಗ, ಅದೇನು ತೊಗೊಂಬಂದಿದೆಯೋ ಅದು, ಮತ್ತು ಉಡ್ದಾರ, ಅದನ್ನೆಲ್ಲ ಹಾಕಿಬಿಟ್ಟು ಶಾಸ್ತ್ರ ಅಂತೂ ಮುಗಿಸ್ಬಿಡೋಣ. ಪಾಪ ಅವನಿಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಕಾಮಾಗಿ ಒಂದು ಸ್ವಲ್ಪ ಇದು ಮಾಡೋಣ ಅಂತ ಬೇಗ ಅದನ್ನು ಮುಗಿಸ್ಕೊತಾ ಇದ್ವಿ. ಪಿಕ್ಚರ್ಗಳಲ್ಲಿ ಅಥವಾ ವೀಡಿಯೋಸಲ್ಲಿ ನಾನು ನೋಡ್ತಾ ಇದ್ದೆ, ಅಂದರೆ ಅವರು ಮಗುದು ಕಿವಿ ಚುಚ್ಚೋದನ್ನು ನೋಡುವಾಗ ತುಂಬ ಒಂಥರ ಬೇಜಾರು ಮಾಡ್ಕೊತಾರೆ, ತುಂಬ ಅಳೋದು, ಯಾಕೆ ಚುಚ್ಚಿಸ್ಬೇಕು ಹಂಗೆ ಅಂತ ಸುಮಾರು ಮೂವೀಸಲ್ಲಿ ಸೀನ್ಸ್ಗಳಲ್ಲೂ ನೋಡಿದ್ದೇನೆ ನಾನು. ಬಟ್ ನಿಜವಾಗ್ಲೂ ಹೇಳ್ತೀನಿ, ವೆನ್ ಐ ಎಕ್ಸ್ಪೀರಿಯನ್ಸ್ ಇಟ್ ಇಟ್ಸ್ ವೇ ಮೋರ್ ಪೇನ್ಫುಲ್ ದ್ಯಾನ್ ಅವ್ರು ಏನು ತೋರಿಸಿದಾರಲ್ವ ಅದು. ಲೈಕ್ ಇಟ್ಸ್ ಸಮ್ಮನ್ ಈಸ್ ಹರ್ಟಿಂಗ್ ಯುವರ್ ಪೀಸ್ ಆಫ್ ಹಾರ್ಟ್, ಬಟ್ ಯು ಕಾಂಟ್ ಡೂ ಎನಿಥಿಂಗ್. ಸೊ ಲಿಟ್ರಲಿ ಹಾಗೆ ಅನ್ನಿಸ್ತಿದ್ದು. ದಿಸ್ ಇಸ್ ಟು ಆಲ್ ಮಾಮ್ಸ್. ಏನೂ ಟೆನ್ಷನ್ ಮಾಡ್ಕೋಬೇಡಿ. ಆ ಡೇಯಲ್ಲಿ ನಮಗೆ ಅನಿಸುತ್ತೆ ಅಯ್ಯೋ ಇದು ತುಂಬ ಕಷ್ಟ ಅನ್ನಿಸ್ತಿದೆ, ನೋಡೋಕ್ಕಾಗಲ್ಲ ಅಂತೆಲ್ಲ, ಬಟ್ ತುಂಬ ಬೇಗ ಅವ್ರು ರಿಕವರ್ ಆಗ್ತಾರೆ. ನೆಕ್ಸ್ಟ್ ಡೇ ಎಲ್ಲ ಹಿ ವಾಸ್ ಲೈಕ್ ಬಿಹೇವಿಂಗ್ ವೆರಿ ನಾರ್ಮಲ್. ಆ್ಯಂಡ್ ಅವನಿಗೆ ಆ ಥರ ಗಾಯ ಆ ಥರ ಎಲ್ಲ ಏನೂ ಅನ್ನಿಸಿಲ್ಲ, ಬಿಕಾಸ್ ನಾವು ಪೆಟ್ರೋಲ್ ಯೂಸ್ ಮಾಡಿರೋದ್ರಿಂದ ತುಂಬ ಬೇಗ ಅವನು ರಿಕವರ್ ಆಯಿತು. ನೀಲಗಿರಿ ಸುಮಾರು ಜನ ಯೂಸ್ ಮಾಡ್ತಾರೆ, ನಾನು ಅದನ್ನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಪೆಟ್ರೋಲೇ ಫ್ರಮ್ ದಿ ಡೇ 1 ಯೂಸ್ ಮಾಡಿದ್ವಿ. ಒಂದು 2 to 3 ವೀಕ್ಸ್ ನಾನು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಲೈಕ್ 2 to 3 ಟೈಮ್ಸ್ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅವನಿಗೆ ಪಸ್ಸಾಗಲಿ ಇನ್ನೊಂದಾಗಲಿ ಅದು ಏನೂ ಆಗಲಿಲ್ಲ. ಆರಾಮಾಗಿ ಅದು ರೊಟೇಟ್ ಆಗ್ತಾಯಿತ್ತು. ರೊಟೇಟ್ ಆಗ್ತಿದ್ರೆ ಏನೂ ಆಗಿಲ್ಲ ಅಂತ ಅರ್ಥ. ಪ್ಯಾನಿಕ್ ಆಗದೆ ಅವ್ರು ನಾವೆಲ್ಲರೂ ಹಿಂಗೆ ಗಟ್ಟಿಗೆ ಇಟ್ಕೊತೀವಲ್ಲ ಆಗ. ಸೊ ಸೇಮ್ ಪರ್ಸನ್ನೇ ನಮ್ಮ ಸಿಯಂಗೂ ಚುಚ್ಚಿದ್ದು, ಬಟ್ ಸಿಯನ್ ಕೇಸಲ್ಲಿ ಅವಳು ಏನೂ ಅತ್ತೆ ಇಲ್ಲ ಅಂತೆ. ಸೊ ಹಾಗಾಗಿ ಒಂದೊಂದು ಪರ್ಸನ್ದು ಬೇಬಿದು ಒಂದೊಂದು ಡಿಫ್ರೆಂಟ್ ಇರುತ್ತೆ. ಕೆಲವೊಬ್ರು ಅಳ್ತಾರೆ, ಕೆಲವೊಬ್ರಿಗೆ ನೋವೇ ಆಗೋಲ್ಲ, ಕೆಲವೊಬ್ರಿಗೆ ರಕ್ತ ಬರುತ್ತೆ, ಕೆಲವೊಬ್ರಿಗೆ ರಕ್ತನೇ ಬರೋಲ್ಲ. ಸೊ ಹೀಗಾಗಿ ಬಟ್ ಇವನ ಕೇಸಲ್ಲಿ ರಿಕವರಿ ತುಂಬ ಫಾಸ್ಟಾಗಿತ್ತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವ್ಲಾಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಐ ಲವ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಐ ಆಮ್ ಅರ್ಪಿತಾ ತೇಲ್ಕರ್ signing off. Tata, bye bye.